ಹಾಯ್ ಫ್ರೆಂಡ್ಸ್, ಪೇರಳೆ ಎಲೆಗಳು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ ಅಂದರೆ ನಂಬ್ತೀರಾ? ಹಾಗಾದರೆ ಈ ಮಾಹಿತಿನ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನು ಇದರ ವಿಶೇಷತೆ ಹಾಗೂ ಆರೋಗ್ಯ ಉಪಯೋಗ ತಿಳಿದುಕೊಳ್ಳೋಣ. ಪೇರಳೆ ಹಣ್ಣು ಅಥವಾ ಸೀಬೆಹಣ್ಣು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ. ವರ್ಷದ ಹೆಚ್ಚಿನ ದಿನಗಳಲ್ಲಿ ಲಭ್ಯವಾಗುವ ಈ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅದೇ ರೀತಿ ಪೇರಳೆ ಗಿಡದ ಎಲೆಗಳೂ ಕೂಡ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗೆ ನೋಡಿದರೆ ಪೇರಳೆ ಹಣ್ಣಿಗಿಂತ ಅದರ ಸೊಪ್ಪು ಅಥವಾ ಎಲೆಯ ಚಿಗುರಿನಲ್ಲಿಯೇ ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳಿದೆ. ಆಯುರ್ವೇದದಲ್ಲಿಯೂ ಪೇರಳೆ ಎಲೆಗಳನ್ನು ಔಷಧವಾಗಿ ಬಳಸುತ್ತಾರೆ. ಉರಿಯೂತ, ಬ್ಯಾಕ್ಟೀರಿಯಾಗಳನ್ನು ನಿವಾರಿಸಲು ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದರಲ್ಲಿ ಫ್ಲೇವನಾಯ್ಡ್, ಪಾಲಿಫಿನಾಲ್ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ. ಹಾಗಾದರೆ ಈ ಪೇರಳೆ ಎಲೆಗಳಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಎನ್ನುವ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ಅದರಲ್ಲಿ ಮೊದಲನೆಯದಾಗಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಪೇರಳೆ ಎಲೆ ಜೀರ್ಣಶಕ್ತಿ ಉತ್ತಮಗೊಳಿಸಲು ಸಹಾಯಕವಾಗುತ್ತದೆ. ಕೆಲವೊಮ್ಮೆ ತಿಂದ ಆಹಾರ ಕೆಲವೊಮ್ಮೆ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಉಳಿದು ಬಿಡುತ್ತದೆ. ಇದರಿಂದ ವಾಂತಿ, ತಲೆನೋವು, ತಲೆ ಸುತ್ತುವುದು ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನು ಸರಿಪಡಿಸಲು ಪೇರಳೆ ಎಲೆಗಳು ನೆರವಾಗುತ್ತದೆ. ಪೇರಳೆ ಎಲೆಗಳನ್ನು ತಂದು ಜಜ್ಜಿ ನೀರಿನಲ್ಲಿ ಹಾಕಿ ಕುದಿಸಿ 3 ಲೋಟ ನೀರಿಗೆ 4-5 ಎಲೆಗಳನ್ನು ಹಾಕಿ ಅರ್ಧವಾಗುವವರೆಗೆ ಕುದಿಸಿ ಅದನ್ನು ದಿನಕ್ಕೆ 3 ಬಾರಿ ಕುಡಿಯಿರಿ. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಹಲ್ಲು ನೋವು, ಒಸಡುಗಳಿಗೂ ಒಳ್ಳೆಯದು. ಪೇರಳೆ ಎಲೆಗಳನ್ನು ಕುದಿಸಿ ಅದರ ನೀರಿನಲ್ಲಿ ದಿನಕ್ಕೆ 4-5 ಬಾರಿ ಬಾಯಿ ಮುಕ್ಕಳಿಸಿ. ಇದರಿಂದ ಒಸಡಿನಲ್ಲಿ ರಕ್ತಸ್ರಾವ, ಹಲ್ಲುಗಳ ನೋವು ಕಡಿಮೆಯಾಗುತ್ತದೆ. ಬಾಯಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸಲು ಇದು ಸಹಾಯ ಮಾಡುತ್ತದೆ. ಆಯುರ್ವೇದದಲ್ಲಿಯೂ ಹಲ್ಲು, ಒಸಡಿನ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತದೆ. ಹೀಗೂ ಮಾಡಬಹುದು. ಪೇರಳೆ ಎಲೆಗಳನ್ನು ಜಜ್ಜಿ ಹಲ್ಲುಜ್ಜುವ ಬ್ರಷ್ಗೆ ಹಾಕಿ ಒಸಡನ್ನು ಉಜ್ಜಿಕೊಂಡರೆ ಹುಳುಕು ಹಲ್ಲುಗಳ ನೋವನ್ನು ಹೋಗಲಾಡಿಸಬಹುದು. ಮೊಡವೆ ಮತ್ತು ಕಪ್ಪು ಚುಕ್ಕೆಗಳ ನಿವಾರಣೆ. ದೇಹದ ಉಷ್ಣತೆ, ಹಾರ್ಮೋನುಗಳ ವ್ಯತ್ಯಾಸದಿಂದ ಮುಖದ ಮೇಲೆ ಕೆಂಪನೆಯ ಮೊಡವೆಗಳು ಮೂಡುತ್ತವೆ. ಇದನ್ನು ಹೋಗಲಾಡಿಸಲು ಪೇರಳೆ ಎಲೆಗಳು ಸಹಕಾರಿ. ಪೇರಳೆ ಎಲೆಗಳನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ. ಅದನ್ನು ಮುಖಕ್ಕೆ ಹಚ್ಚಿಕೊಳ್ಳಿ. ಇದರಿಂದ ಮೊಡವೆಯಲ್ಲಿನ ಬ್ಯಾಕ್ಟೀರಿಯಾಗಳು ನಾಶವಾಗಿ ಮೊಡವೆ ಕಡಿಮೆಯಾಗುತ್ತದೆ. ಅದೂ ಅಲ್ಲದೆ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಕೂಡ ಇದು ಸಹಾಯಕವಾಗಿದೆ. ಹೀಗಾಗಿ ಚರ್ಮದ ಆರೋಗ್ಯಕ್ಕೂ ಪೇರಳೆ ಎಲೆಗಳು ಉತ್ತಮ ಮದ್ದಾಗಿದೆ. ಡೆಂಗ್ಯೂ ಜ್ವರಕ್ಕೆ ಪರಿಣಾಮಕಾರಿ. ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಜ್ವರಕ್ಕೆ ಪೇರಳೆ ಎಲೆ ಉತ್ತಮ ಮನೆಮದ್ದಾಗಿದೆ. ಪೇರಳೆ ಹಣ್ಣುಗಳ ಎಲೆಗಳು ರಕ್ತದ ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಇದರಿಂದ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸಬಹುದು. 1 ಕಪ್ ನೀರಿನಲ್ಲಿ 8ರಿಂದ 10 ಪೇರಳೆ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ. ಅದು ಅರ್ಧಕ್ಕೆ ಬರುವವರೆಗೆ ಕುದಿಸಿ ಅದನ್ನು ಸೋಸಿ ಪ್ರತಿದಿನ ಊಟವಾದ ಬಳಿಕ ಸೇವಿಸಿ. ಇದರಿಂದ ಡೆಂಗ್ಯೂ ನಿಯಂತ್ರಣಕ್ಕೆ ಬರುತ್ತದೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಾಗಿ ರೋಗಿ ಬೇಗ ಚೇತರಿಸಿಕೊಳ್ಳಬಹುದು. ವೀರ್ಯ ವೃದ್ಧಿಗೂ ಸಹಕಾರಿ. ಪುರುಷರಲ್ಲಿ ವೀರ್ಯ ವೃದ್ಧಿ ಕಡಿಮೆಯಾದರೆ ಮಕ್ಕಳಾಗದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇದನ್ನು ಸರಿಪಡಿಸಲು ಪೇರಳೆ ಎಲೆಗಳು ನೆರವಾಗುತ್ತದೆ. ಪೇರಳೆ ಎಲೆಗಳ ನೀರನ್ನು ದಿನಕ್ಕೆ 1 ಬಾರಿಯಂತೆ ಕುಡಿಯುತ್ತಾ ಬಂದರೆ ಪುರುಷರಲ್ಲಿ ವೀರ್ಯ ವೃದ್ಧಿಯಾಗುತ್ತದೆ. ಅಂಡಾಣುವಿನೊಂದಿಗೆ ವೀರ್ಯ ಸಂಯೋಜನೆಗೊಳ್ಳಲು ಕನಿಷ್ಠ 15 ml ಇರಬೇಕು. ಇದಕ್ಕಿಂತ ಕಡಿಮೆ ಇದ್ದರೆ ವೀರ್ಯದ ಶಕ್ತಿ ಕುಂಠಿತವಾಗಿದೆ ಎಂದರ್ಥ. ಇದನ್ನು ಸರಿಪಡಿಸಲು ಪೇರಳೆ ಎಲೆಗಳು ನೆರವಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೇರಳೆ ಎಲೆಗಳಿಂದ ಎಷ್ಟು ಉಪಯೋಗವಿದೆ ಹಾಗೂ ಆರೋಗ್ಯಕ್ಕೂ ಎಷ್ಟು ಲಾಭದಾಯಕವಾಗಿದೆ ಅಂದರೆ ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.